ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಗಿಡಗಳನ್ನು ನೋಡ್ತಾ ಇದ್ದರೆ ಮೈಂಡ್ ಕೂಡ ಫ್ರೆಶ್ ಅನಿಸುತ್ತೆ. ಸೊ ನಿನ್ನೆ ರಾತ್ರಿ ಮಳೆ ಬಂದಿತ್ತು, ಹಾಗಾಗಿ ಎಲೆಗಳ ಮೇಲೆ ನೀರು ಹೇಗೆ ನಿಂತಿದ್ದಾವೆ ನೋಡಿ, ನೋಡೋದಕ್ಕೆ ಎಷ್ಟು ಚೆಂದ ಅನಿಸುತ್ತೆ. ಸೊ ಬೆಳಗ್ಗೆ ಈ ರೀತಿ ಗಿಡಗಳ ಒಂದು ವಾತಾವರಣವನ್ನು, ಗಾಳಿಯನ್ನು ಸವಿದು ನಾನು ಬ್ರಷ್ ಮಾಡಿ ಆನಂತರ ಬೆಳಗ್ಗೆ ಹಾಲು ಕುಡಿತೀನಿ. ಅದರಲ್ಲಿ ಟೋಸ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಮೊದಲು ಟೀನೇ ಕುಡಿತಾ ಇದ್ದೆ, ಆದರೆ ಇವಾಗ ಬಿಟ್ಟಿದ್ದೀನಿ, ಹಾಗಾಗಿ ಹಾಲನ್ನೇ ಕುಡಿತೀನಿ. ಸೊ ಇವತ್ತು ನಾನು ನಿಮ್ಮೊಂದಿಗೆ ಒಂದು ವಿಷಯನ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಅದು ನನಗೆ ತುಂಬ ಖುಷಿಯಾದಂಥ ಒಂದು ವಿಷಯ. ಸೊ ಆ ವಿಷಯ ಏನಂತ ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸೊ ಇವತ್ತು ಅಮಾವಾಸ್ಯೆ ಇದೆಯಲ್ಲ, ಅದಕ್ಕೋಸ್ಕರ ಮನೇಲಿ ಪೂಜೆ ಮಾಡ್ತಾರಂತೆ. ಪೂಜೆಗೆ ಹೂವು ಬೇಕಂತೇಳಿ ಒಂದೆರಡು ಹೂವನ್ನು ತೊಗೊಕ್ಕೆ ಬಂದಿದ್ದೀನಿ. ಅವು ಹೂವನ್ನು ಭಾಳ ಇಲ್ಲ, ಯಾಕಂದರೆ ನಿನ್ನೆ ಮಳೆ ಬಂದಿತ್ತು. ಸೊ ಹಾಗಾಗಿ ಹೂವು ಎಲ್ಲ ಕೆಳಗೆ ಬಿದ್ದುಬಿಟ್ಟಿದ್ದು. ಸ್ವಲ್ಪ ಬಿಚ್ಚುವ ಬೇಕು ಅಂತೇಳಿ ತೊಗೊಂಡೆ. ಸೊ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ. ಆ ವಿಷಯ ಏನಂತಂದರೆ, ನನಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ, 1000 ಸಬ್ಸ್ಕ್ರೈಬರ್ಸ್. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಸೊ ನೀವೆಲ್ಲರೂ ಕೂಡ ಹೀಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ. ಆದರೆ ಇನ್ನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಅದಕ್ಕಾಗಿ ವೇಟಿಂಗು. ಸೊ ಇವತ್ತು ಪೂಜೆ ಮಾಡ್ತಾರೆ, ಹಾಗಾಗಿ ಮಣಿ ಮೇಲೆ ರಂಗೋಲಿ ಹಾಕಂತ ಹೇಳಿದರು. ಸೊ ಹಾಗಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಒಂದು ಮನಿ ಪೂಜೆ, ಅಮಾವಾಸ್ಯೆಯ ಪೂಜೆ. ಸೊ ನಾನು ನಿಮ್ಮೊಂದಿಗೆ ಕೋಸಂಬರಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ. ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಸೊ ಇದಕ್ಕೆ ಕೊಬ್ಬರಿಯನ್ನು ತುರಿಬೇಕು, ಕೊಬ್ಬರಿ ಮತ್ತು ಸೌತೆಕಾಯಿಯನ್ನು ತುರಿದು ಇಟ್ಕೋಬೇಕು. ನೆಕ್ಸ್ಟು ಇದಕ್ಕೆ ಬೇಕಾದಂಥ ಐಟಮ್ಸ್: ಹೆಸರುಬೇಳೆ, ಸ್ವಲ್ಪ ಹೊತ್ತು ನೆನೆಸಿ ಇಡಬೇಕು ಹೆಸರುಬೇಳೆನ. ಆನಂತರ ತುರಿದಂಥ ಸೌತೆಕಾಯಿ ಮತ್ತು ಕೊಬ್ಬರಿ, ಹಾಗೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಕೊಡಬೇಕು.
ಸೊ ಅಮಾವಾಸ್ಯೆ ಅಡುಗೆ ಎಲ್ಲ ಮುಗಿದಿದೆ. ಆದರೆ ಒಂದೆರಡು ಚಪಾತಿಗಳಿದ್ದು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಕೂಡ ಆಯಿತು. ಸೊ ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಕುರುಮ್ ಅಂತೇಳಿ ತುಂಬ ಟೇಸ್ಟಾಗಿ ಬರ್ತವೆ. ಮತ್ತು ಇದಕ್ಕೆ ಒಂಚೂರು ಉಪ್ಪು ಖಾರ ಪುಡಿನ ಸೇರಿಸ್ಬಿಟ್ರೆ ಸಖತ್ತಾಗಿರುತ್ತೆ. ಸೊ ಇದಾಗಿತ್ತು ಚಪಾತಿಯಿಂದ ಮಾಡಿದಂಥ ಕರಮ್ ಹಪ್ಪಳ. ಮತ್ತು ಅಡುಗೆಗೆ ಇವತ್ತು ಮುದ್ದೆ ಪಲ್ಯ ಕಡುಬನ್ನು ಮಾಡಿದ್ದಾರೆ ಅಮಾವಾಸ್ಯೆ ಅಂತೇಳಿ. ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಅಡುಗೆ ಎಲ್ಲ ಆಗಿತ್ತು. ಸೊ ಊಟಕ್ಕೆ ಕೊಡೋ ಸಮಯ ಆಗಿತ್ತು. ಹಾಗಾಗಿ ಗಂಧ ಅಕ್ಷತೆ ಮಾಡಿದ್ರು. ಸ್ವಲ್ಪ ಗಂಧವನ್ನು ಕೂಡ ಹಚ್ಕೊಂಡ್ವಿ. ಹಾಗೆ ತೀರ್ಥವನ್ನು ಇವಾಗ ತಗೊಳ್ಬೇಕು. ಸ್ವಲ್ಪ ತೀರ್ಥವನ್ನು ತಗೊಂಡು ಈಗ ಊಟಕ್ಕೆ ಕೂಡಬೇಕು. ಸೊ ಊಟನ ಮುಗಿಸ್ಕೊಂಡು ಒಂದು ಲೂಡೋ ಆಡೋಣ ಅಂತ ಕೂತಿದ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ಲಾಗ್. ಈ ಲಾಗನ್ನು ಸೊ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.